ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ. ಅನಿಲ್ ದೀಕ್ಷಿತ್ ಅಂತ ಇಲ್ಲೇ ಪಕ್ಕದ ಗ್ರಾಮದ ಅನಿಲ್ ದೀಕ್ಷಿತ್ ಅಂತ ಮಾತಾಡ್ತಿರೋದು. ಇಲ್ಲಿ ವಿಶೇಷವಾಗಿ ಮಾರಮ್ಮ ದೇವಸ್ಥಾನ ಚೋಳನಾಯಕನಹಳ್ಳಿ ಅಂತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಅಮ್ಮನವರು ವಿಶೇಷವಾಗಿ ನೆಲೆಸಿದ್ದಾರೆ. ಇಲ್ಲಿ ಮೊದಲು ದಾರು ವಿಗ್ರಹ ಅಂದರೆ ಮರದ ವಿಗ್ರಹ ಇತ್ತು. ಆ ಮರದಲ್ಲಿರ್ತಕ್ಕಂತಹ ತೇಜಸ್ಸಿನ ನಿಷ್ಕಲ್ಮ ಇದಕ್ಕೋಸ್ಕರ ಹೊಸದಾಗಿ ಪ್ರಶ್ನೆ ಹಾಕಿ ವಿಗ್ರಹ ಪ್ರತಿಷ್ಠಾಪನೆ ಪ್ರಾರಂಭ ಮಾಡಿದ್ದಾರೆ. ವಿಗ್ರಹ ಪ್ರತಿಷ್ಠಾಪನೆಗೆ ಮುಂಚೆ ದೇವರ ಕಲಾಕರ್ಷಣೆಯಾಗಿ ದೇವಸ್ಥಾನ ನಿರ್ಮಾಣ ಎಲ್ಲ ಪ್ರಾರಂಭ ಆಗಿತ್ತು. ಆಮೇಲೆ ದೇವಸ್ಥಾನವನ್ನು ಆ ವಿಗ್ರಹ ಇಡಬೇಕಾ ಬೇಡವಾ ಅಂತೇಳಿ ನಿರ್ಧಾರ ಮಾಡಿಕೊಂಡು ಶಿಲಾಮಯವಾಗಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಆ ಪ್ರತಿಷ್ಠಾಪನೆಯ ಮೊದಲ ಅಂಗವಾಗಿ ಇವತ್ತು ಬೆಳಗ್ಗೆ ಶುಕ್ರವಾರ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಪಂಚಗವ್ಯ ಹಾಗೂ ವಿಶೇಷವಾಗಿ 16 ದ್ರವ್ಯಗಳಿಂದ ಗಣಪತಿ ಹೋಮ, ಮಹಾಲಕ್ಷ್ಮಿ ಸಹಿತವಾಗಿ ಗ್ರಹಗತಿಗಳ ಸದೃಢತೆಗೋಸ್ಕರ ನವಗ್ರಹ ಹೋಮವನ್ನು ಮಾಡಿಕೊಂಡು ದೇವಸ್ಥಾನದ 8 ದಿಕ್ಕಲ್ಲೂ ಕೂಡ ದಿಶಾ ಹೋಮವನ್ನು ಮಾಡಿರ್ತಾರೆ. ಈ ದಿಶಾ ಹೋಮದ ಫಲ ದೇವಾಲಯದಲ್ಲಿ ಕ್ಷೇತ್ರಪಾಲಕರ ಸಾನ್ನಿಧ್ಯ ಹೆಚ್ಚಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಸಂಜೆ ಗಂಗಾ ಪೂಜೆ, ದೇವರನ್ನು ದೇವಸ್ಥಾನಕ್ಕೆ ತರುವಂಥದ್ದು. ಅದಾದಮೇಲೆ ಮೃತ್ಸಂಗರಣ, ಅಂಕುರಾರ್ಪಣ, ರಕ್ಷಾಬಂಧನ ವಿಧಿ, ಎಲ್ಲರಿಗೂ ಕೂಡ ಕಂಕಣ ಕಟ್ತಾರೆ. ಕಂಕಣ ಕಟ್ಟಾದಮೇಲೆ ಯಾಗಾಲಯಕ್ಕೆ ಬೇಕಾದಂತಹ ಕುಂಭವನ್ನು ಅಲಂಕರಿಸುವಂಥ ವಿಧಾನ, ಅದಾದಮೇಲೆ ದೇವರ ಕಲೆಗಳನ್ನು ಆವಾಹನೆ ಮಾಡಿಕೊಂಡು ಮೊದಲ ಯಾಗಶಾಲಾ ಪೂಜೆ ಶುರುವಾಗುತ್ತೆ. ಈ ಕುಂಭಾಭಿಷೇಕದ ವಿಶೇಷ ಏನಪ್ಪ ಅಂತಂದರೆ ನವಾಗ್ನಿ ಕುಂಭ ಪಕ್ಷ ಅಂತ. ನವಾಗ್ನಿ ಕುಂಡ ಅಂತಂದರೆ ಒಂದು ಮಗುವನ್ನು ಒಬ್ಬರು ತಾಯಿ ಆರಾಧನೆ ಮಾಡೋದಕ್ಕಿಂತ ಒಂದು ಮಗುವನ್ನು 9 ಜನ ತಾಯಿಯಂದರು ಇಲ್ಲಿ ಲಾಲನೆ ಮಾಡ್ತಾರೆ. ಹಾಗಾಗಿ ಗರ್ಭಾಂಕಣದಿಂದ ಹೊರಬಂದಿರತಕ್ಕಂತಹ ಮಗುರೂಪವಾದಂತಹ ಮಾರಮ್ಮ ದೇವಿಗೆ ನವಾಗ್ನಿ ಕುಂಡ ಪಕ್ಷದಲ್ಲಿ ಇಟ್ಕೊಂಡು ಒಂದು ಹೋಮ ಮಾಡೋದಕ್ಕೆ ಬದಲಾಗಿ 9 ಹೋಮ ಒಂದು ಸಂದರ್ಭದಲ್ಲಿ ನಡೆಯುತ್ತೆ. ಒಂದು ದಿನಕ್ಕೆ 9,000 ಆಹುತಿ ನಮ್ಮ ಒಂದು ಸಂಕಲ್ಪ ಇರೋದು, ಅದಕ್ಕಿಂತ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ದಿನಕ್ಕೆ 9,000 ಆಹುತಿ ಅಂತಂದರೆ ಈ 5 ಕಾಲಕ್ಕೆ ಹತ್ರ ಸುಮಾರು ಒಂದು 45,000 ಆಹುತಿವರೆಗೂ ಕೂಡ ಅಮ್ಮನವ್ರು ತಲುಪಿಸಬೇಕು ಅಂತೇಳಿ ನಮ್ಮ ಸಂಕಲ್ಪ. ಆ ಸಂಕಲ್ಪವನ್ನು ನೆರವೇರಿಸಲಿಕ್ಕೋಸ್ಕರ ನವಾಗ್ನಿ ಯಾಗಶಾಲೆ, ಅದಕ್ಕೆ ಒಂದು ಪ್ರಧಾನ ಹೋಮಕೊಂಡ, ಸಮೃದ್ಧಿಯಾಗಿ ದ್ರವ್ಯಗಳು, ಅದಕ್ಕೆ ಈ ಗ್ರಾಮದ ಅಧಿಕಾರಿಗಳಾಗಿರ್ತಕ್ಕಂತಹ ನಮ್ಮ ಆನಂದಣ್ಣವರು ಇತ್ಯಾದಿಗಳೆಲ್ಲರೂ ಕೂಡ ಸಹಕರಿಸಿರ್ತಾರೆ. ಆ ಸಹಕಾರದ ಜೊತೆಗೆ ದೈವಿ ಶಕ್ತಿ ಅನ್ನೋದು ಜಾಸ್ತಿ ಇದೆ. ದೈವಿ ಶಕ್ತಿ ಜೊತೆಗೆ ಇಲ್ಲಿದ್ದಂಥವರ ಮುಖದಲ್ಲಿ ಒಂದು ಭಕ್ತಿ ಭಾವನೆ, ಬಾಂಧವ್ಯ ಎಲ್ಲವೂ ಕೂಡ ಹೆಚ್ಚಾಗಿದೆ. ನನ್ನ ಪ್ರಕಾರ ಒಂದು 9 ತಿಂಗಳಲ್ಲಿ ದೇವಸ್ಥಾನ ಮೇಲಕ್ಕೆದ್ದಿದೆ. ಇದು ಅಸಾಧ್ಯವಾದಂಥ ಕೆಲಸ. ಯಾತಕ್ಕೆ ಇದು ಸಾಧ್ಯ ಆಗಿದೆ ಅಂತಂದರೆ ಇಲ್ಲಿರ್ತಕ್ಕಂತಹ ಒಂದು ಬಲ ಮತ್ತು ಅವರಲ್ಲಿರ್ತಕ್ಕಂಥ ದೃಢ ಸಂಕಲ್ಪ. ಆ ಸಂಕಲ್ಪಕ್ಕೆ ಅಮ್ಮನವರು ಸಾನ್ನಿಧ್ಯಳಾಗಿ 31ನೇ ತಾರೀಕು ಪ್ರತಿಷ್ಠಾಪನೆ ಆಗ್ತಿದ್ದಾಳೆ. ಮತ್ತು ವಿಶೇಷ ಏನಪ್ಪ ಅಂತಂದರೆ ಅದಕ್ಕೆ ಬೇಕಾದಂತಹ ಪ್ರತ್ಯಕ್ಷ ಮುತ್ತು ರತ್ನಗಳನ್ನು ಸಂಗ್ರಹಿಸಿ ತಂದಿರ್ತಾರೆ. 108 ದೇವರ ಸ್ಥಾನಗಳ ನೀರನ್ನು ಸಂಗ್ರಹಿಸಿ ತಂದಿರ್ತಾರೆ. ಮತ್ತು ಆನೆ ತುಳಿದಂಥ ಮಣ್ಣು, ಸಿಂಹ ತುಳಿದಂಥ ಮಣ್ಣು, ಮತ್ತು ವ್ಯಾಘ್ರಗಳು ತುಳಿದಿರ್ತಕ್ಕಂಥ ಮಣ್ಣುಗಳನ್ನು ಸಂಗ್ರಹಿಸಿ ದೇವಿಗೆ ತುಂಬ ಶಕ್ತಿಯಾಗಿ ಮಾಡಿ ಅಮ್ಮನವ್ರನ್ನ ಸಾನ್ನಿಧ್ಯ ಮಾಡಬೇಕು ಅಂತೇಳಿ ಈ ಕ್ಷೇತ್ರದ ಸಂಕಲ್ಪ. ಆ ಕ್ಷೇತ್ರದ ಸಂಕಲ್ಪಕ್ಕೆ ಇವರೆಲ್ಲರ ಸಹಕಾರ ಜಾಸ್ತಿ ಇದೆ. ನಾಳೆ ಬೆಳಗ್ಗೆ ವಿಶೇಷವಾಗಿ ನವಾಗ್ನಿ ಯಾಗಶಾಲೆಯ ಶ್ರೀಚಕ್ರ ನವಾವರಣ ಪೂಜೆ ನಡೆಯುತ್ತೆ. ಶ್ರೀಚಕ್ರ ನವಾವರಣ ಅಂತಂದರೆ ಅಮ್ಮನವ್ರ ಕೆಳಗಡೆ ಶ್ರೀಚಕ್ರ ಸ್ಥಾಪನೆ ಮಾಡಬೇಕು. ಅದಕ್ಕೆ ಆವರಣ ಪೂಜೆಗಳಾಗಬೇಕು. ಅದು 9 ಆವರಣಗಳಿಂದ ಕೂಡಿರುತ್ತೆ. ಹಾಗಾಗಿ 9 ಆವರಣ ಪೂಜೆ, ನವಶಕ್ತಿ ಅರ್ಚನೆ, ನವಾಗ್ನಿ ಯಾಗಶಾಲೆ ನಾವಿಲ್ಲಿ ನೇಮಿಸ್ಕೊಂಡಿದ್ದೇವೆ. ಒಟ್ಟು 21 ಜನ ಮಹಾಸ್ವಾಮಿಗಳು ಈ ನಮ್ಮ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಹಿರಿಯರಾದ ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳು ಮತ್ತು ನಿರ್ಮಲಾನಂದ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ನಂಜಾವಧೂತರು, ಇನ್ನೂ ಹಲವು ಟೋಟಲಾಗಿ ಒಂದು 21 ಜನ ಸ್ವಾಮೀಜಿಯಿಂದ ಹೆಚ್ಚು ಸ್ವಾಮೀಜಿಗಳು ಬರ್ತಾಯಿದ್ದಾರೆ. ಕಾರಣ ಏನಂದರೆ ಇದೊಂದು ಚೋಳ ನಾಯಕನಹಳ್ಳಿ, ಚೋಳರು ಮತ್ತು ನಾಯಕರು ಸೇರಿ ಕಟ್ಟಿದಂಥ ಪುರಾತನ ದೇವಾಲಯ. ಇದು ನಮ್ಗೆ ಯಾರಿಗೂ ಗೊತ್ತಿಲ್ಲ, ಎಷ್ಟು ವರ್ಷ ಏನು ಅಂತ ಇದು ಮಾಹಿತಿ ಇಲ್ಲ. ಆದರೂ ಸಹ ನಾವು ದೇವಸ್ಥಾನ ತೆಗಿಬೇಕಾದ್ರೆ ಯಾರ್ಯಾರು ವಿದ್ವಾಂಸರನ್ನೆಲ್ಲ ಕರೆಸಿ, ಪುರೋಹಿತರು ಯಾರ್ಯಾರು ಕರೆಸಿ ಎಲ್ಲ ಥರದ ಒಂದು ಪ್ರಶ್ನೆ ಕೇಳಿ ಎಲ್ಲ ಮಾಡಿ ದೇವಸ್ಥಾನನ ತೆಗೆದಿದ್ದು. ಆ ದೇವಸ್ಥಾನ ತೆಗೆದ ನಂತರ ಎಲ್ಲೂ ಏನೂ ಯಾವುದೇ ಥರದ ತೊಂದರೆ ತಾಪತ್ರೆ ಏನೂ ಆಗಿಲ್ಲ. ಏನು ಹೇಳ್ತಾರೆ, ಈಗ ಹಳೆ ದೇವಸ್ಥಾನ ತೆಗೆದು ಏನೋ ಆಗ್ಬಿಡ್ತದೆ ಅಂದ್ಬಿಟ್ಟು ಕೆಲವು ಯಾರೋ ಮಾಡೋರು ಮಾಡಲಿ, ಏನೋ ಹೆಚ್ಚು ಕಮ್ಮಿ ಆದರೆ ಅವ್ರಿಗಾಗಲಿ ಅಂದ್ಬಿಟ್ಟು ಎಲ್ಲ ಹಿಂದೆ ಉಳ್ಕೊಂಡವ್ರು ಜಾಸ್ತಿ. ಎಲ್ಲ ಆದಮೇಲೆ ಎಲ್ಲರೂ ಮುಂದೆ ಬರೋದು ಸಹಜ. ಇದು ಎಲ್ಲ ಊರಲ್ಲೂ ನಡೆಯೋ ವಿಚಾರ. ಅದು ದೇವಸ್ಥಾನ ಥರ ಸಂದರ್ಭದಲ್ಲಿ, ದೇವರ ವಿಗ್ರಹ ಥರ ಸಂದರ್ಭದಲ್ಲಿ ಮೈಸೂರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿದ್ದು ವಿಚಾರ ನೋಡಿದ್ರೆ ಅವನು ಉಳಿಯಂಗಿರಲಿಲ್ಲ. ಆದರೆ ಒಂದು ತೊಟ್ಟು ರಕ್ತನೂ ಅವನ ಮೈಯಿಂದ ಬಿದ್ದಿಲ್ಲ. ಆಮೇಲೆ ಅವನ ಆರೋಗ್ಯಗವನೆ ಏನೂ ಆಗಿಲ್ಲ. ಅಂದರೆ ಅದಕ್ಕೆ ಈ ನಮ್ಮ ಮಾರಮ್ಮ ತಾಯಿನೇ ಸಾಕ್ಷಿ. ಅಂದರೆ ಆಯಮ್ಮ ಶಕ್ತಿ. ಈಗ ಪುರೋಹಿತರು ಹೇಳಿದಾಗ ಇಲ್ಲಿ ಎಲ್ಲ ಶಕ್ತಿಗಳು ಒಳಗೊಂಡಂಥ ಮಾರಮ್ಮ ದೇವಿ ಮತ್ತು ನಮ್ಮ ಊರಿನ ಎಲ್ಲ ಹಿರಿಯರು ಕಿರಿಯರು ಮತ್ತು ಎಲ್ಲ ಸಮುದಾಯದವರು ಎಲ್ಲ ರೀತಿಯಲ್ಲಿ ಎಲ್ಲರೂ ಕೈ ಜೋಡಿಸಿ ದೇವಸ್ಥಾನ 9 ತಿಂಗಳೊಳಗೆ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟು ಇವತ್ತು 29ನೇ ತಾರೀಕು ಮೊದಲನೇ ದಿವಸ, ನಾಳೆ 30ನೇ ತಾರೀಕು
ನಾಳೆ ಪ್ರತಿಷ್ಠಾಪನೆ ಮಹಾತಾಯಿದು ಮತ್ತು ನಾಡಿದ್ದು ಕುಂಭಾಭಿಷೇಕ ಎಲ್ಲ ಥರದ್ದು ನವಗ್ರಹಗಳು ನವಗ್ರಹ ಹೋಮ ಎಲ್ಲ ಗಣಪತಿ ಹೋಮ ಎಲ್ಲ ವಿವರಣೆ ಮಾಡಿದರೆ ದಿಶಾ ಹೋಮ ಇವೆಲ್ಲ ಇನ್ನೂ ತುಂಬ ಇದ್ದಾವೆ. ಈ ಕ್ಷೇತ್ರ ಭಾಳ ಮಹಿಮೆ ಆದಂಥ ಕ್ಷೇತ್ರ ಅಂತ ನಾವು ಎಲ್ಲರೂ ಸೇರಿ ಕ್ಷೇತ್ರನ ಅಭಿವೃದ್ಧಿ ಮಾಡ್ತೇವೆ. ನಲ್ಲಿ ಮಾರಮ್ಮ ದೇವಸ್ಥಾನ ಪುರಾತನವಾದಂಥ ದೇವಸ್ಥಾನ, ಏನು ಈ ಹಿಂದೆ ಶಿಥಿಲವಾಗಿತ್ತು. ಆ ದೇವಸ್ಥಾನವನ್ನು ಗ್ರಾಮಸ್ಥರು ಸೇರಿ ಅಭಿವೃದ್ಧಿ ಮಾಡಿದರು. ಆದರೂ ಕೂಡ ಅದು ಟ್ರ್ಯಾಕ್ ಬಿಡೋದಾಗಲಿ ಅನೇಕ ಸಮಸ್ಯೆಗಳಿತ್ತು. ಅದನ್ನು ದೊಡ್ಡದು ಮಾಡಬೇಕು ಅಂತ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿ ಇವತ್ತು ಬೃಹದಾಕಾರವಾದಂಥ ಒಂದು ದೇವಸ್ಥಾನ ಕಟ್ಟಿದ್ವಿ. ಗ್ರಾಮಸ್ಥರ ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರದಿಂದ ದೇವಸ್ಥಾನ ಉದ್ಘಾಟನೆ ಆಗಿದೆ. ಮತ್ತು ಇನ್ನೂ ಅಭಿವೃದ್ಧಿ ಮಾಡೋಂಥ ಕೆಲಸಗಳು ಸಾಕಷ್ಟಿದ್ದಾವೆ. ಇನ್ನೂ ವಿನಾಯಕನ ದೇವಸ್ಥಾನ ಆಗಬೇಕು, ಕಾಲೋನಿ ದೇವಸ್ಥಾನ ಆಗಬೇಕು. ಆ ಎಲ್ಲ ದೇವಸ್ಥಾನವೂ ಕೂಡ ಮಾಡ್ತೀವಿ ಸಾರ್ವಜನಿಕರ ಅನುಕೂಲದಿಂದ. ಇವತ್ತಿಂದ 29, 30, 31 3 ದಿವಸ ವಿಜೃಂಭಣೆಯಿಂದ ಈ ಮಾರಮ್ಮ ದೇವಿಯ ದೇವಸ್ಥಾನದ ಪ್ರತಿಷ್ಠಾಪನೆ ಕೂಡ ಇಟ್ಕೊಂಡಿದ್ದೀವಿ. ನಾಳೆ ಮಹಾಸ್ವಾಮಿಗಳು ಬರ್ತಾರೆ. ನಿರ್ಮಲಾನಂದ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮಿಗಳು, ನಂಜಾವತ ಸ್ವಾಮೀಜಿಗಳು, ಇನ್ನೂ ಅನೇಕ ಸುಮಾರು 21 ಜನ ಸ್ವಾಮೀಜಿಗಳು ಬಂದು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸ್ತಾರೆ. ಅದರಿಂದ ಸಾರ್ವಜನಿಕವಾಗಿ ಏನು ದೇವಸ್ಥಾನವನ್ನು ಮಾಡಬೇಕೋ ನಮ್ಮ ಮಾಡಿ ಮುಖ್ಯ ರಸ್ತೆಯಲ್ಲಿರೋದ್ರಿಂದ ಸಾರ್ವಜನಿಕರಿಗೆ ಒಂದು ನಿಲ್ಲಿಸಿ ಪೂಜೆ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಮನಸ್ಸು ಬಂದಿದೆ ಈಗಾಗಲೇ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರಲಿ ಅಂತೇಳಿ ನನ್ನ ಮಾತನ್ನು ಶುದ್ಧೀಕರಣ ಮಾಡಿಕೊಂಡು ದೇವರಿಗೆ ಸೀರೆ ಉಡಿಸಿ ಸಿದ್ಧ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚೆ ನಾವೆಲ್ಲರೂ ಕೂಡ ದೇವರನ್ನ ಸಿದ್ಧ ಮಾಡ್ಕೊಳ್ಬೇಕು. ಕೆಲವೊಂದಷ್ಟು ಜನ ಸಿದ್ಧ ಇರಬೇಕು. ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ, ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಸುತ್ತಾಳೆ. ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ, ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಸುತ್ತಾಳೆ. ಶ್ರೀಮತಿ ಮಂಜುಳಾರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅಭಿನಂದನೆಗಳು. ಶ್ರೀಮತಿ ಲಕ್ಷ್ಮಮ್ಮನವರು ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಶ್ರೀಮತಿ ಜಯಮ್ಮನವರು ಅಜ್ಜನಹಳ್ಳಿ ಗ್ರಾಮ ಪಂಚಾಯತಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಶ್ರೀಮತಿ ಲಕ್ಷ್ಮಮ್ಮನವರು ಅಜ್ಜನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಜೋರು ಚಪ್ಪಾಳೆ ಮೂಲಕ ಅಜ್ಜನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ, ಮಾಜಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಮ್ಮ ಅಮ್ಮ ಎಂದ